ಸಾಹುಕಾರ ಸವಾಲು ಹಾಕಿದ್ರೆ ಸೋಲೋ ಮಾತೇ ಇಲ್ಲ. ಶಿಗ್ಗಾಂವ್ ಗೆಲುವಿಗೆ ಜಾರಕಿಹೊಳಿ ಹೆಣೆದಿದ್ದ ಬಲೆ ಎಂಥದ್ದು? ಪ್ರಿಯ ವೀಕ್ಷಕರ ನಮಸ್ಕಾರ. ಶಿಗ್ಗಾಂವ್ನಲ್ಲೇ 25 ವರ್ಷದ ಇತಿಹಾಸವನ್ನು ಅಳಿಸಿ ಗೆಲುವಿನ ಬಾವುಟ ಹಾರಿಸೋಕೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಮಾಡಿದ ಐಡಿಯಾಗಳು ಅಷ್ಟಿಷ್ಟಲ್ಲ. 10 ಸಚಿವರು, ಶಾಸಕರು, CM, DCM ಹೀಗೆ ಇಡೀ ಸರ್ಕಾರವೇ ಈ ಬಾರಿ ಗೆಲ್ಲಲೇಬೇಕು ಅಂತ ತೊಡೆ ತಟ್ಟಿ ನಿಂತಿತ್ತು. ಶಾಸಕರುಗಳು, ಸಚಿವರುಗಳು ತಾವೇ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇವೇನೋ ಎನ್ನುವಷ್ಟರ ಮಟ್ಟಿಗೆ ಕ್ಷೇತ್ರಕ್ಕೆ ಒಳಪಡುವ ಪ್ರತಿ ಹಳ್ಳಿಗೂ ತೆರಳಿ ಮತದಾರರ ಮನವೊಲಿಕೆ, ತಮ್ಮ ಸರ್ಕಾರದ ಯೋಜನೆಗಳ ಮನವರಿಕೆ, ತಮ್ಮ ಅಭ್ಯರ್ಥಿಯಾಗಿದ್ದ ಪಠಾಣ್ ಬಗ್ಗೆ ಪಾಸಿಟಿವ್ ಮಾತುಗಳನ್ನಾಡುತ್ತಾ ಮತದಾರರ ಚಿತ್ತವನ್ನು ಕಾಂಗ್ರೆಸ್ನತ್ತ ಸೆಳೆಯೋಕೆ ಸಾಕಷ್ಟು ಕಸರತ್ತು ಮಾಡಿದ್ರು. ಈ ಕಸರತ್ತಿನಿಂದಲೇ ಅಂದುಕೊಂಡಂತೆ ಗೆಲುವು ಆಯಿತು. ಅದೆಲ್ಲ ಈಗ ಇತಿಹಾಸ. ಆದರೆ ಈ ಗೆಲುವಿಗೆ ಕಾರಣವಾದ ಎಲ್ಲರ ಪೈಕಿ ವಿಶೇಷವಾಗಿ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಕೇಳಿ ಬರ್ತಿರೋ ಬಹುಮುಖ್ಯವಾದ ಹೆಸರು ಅಂದರೆ ಅದು ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರದ್ದು. ಎಸ್, ನಿಮಗೆಲ್ಲ ನೆನಪಿರಲಿ, ಉಪಚುನಾವಣೆಗೆ ಇನ್ನೂ ಟಿಕೆಟ್ ಕೂಡ ಘೋಷಣೆ ಆಗಿರಲಿಲ್ಲ. ಅಷ್ಟೇ ಯಾಕೆ, ಚುನಾವಣಾ ಆಯೋಗವೇ ಇನ್ನೂ ದಿನಾಂಕವನ್ನು ಘೋಷಣೆ ಮಾಡಿರಲಿಲ್ಲ. ಅದಾಗಲೇ ಪಕ್ಷದ ಸೂಚನೆ ಮೇರೆಗೆ ಶಿಗ್ಗಾಂವ್ ಕ್ಷೇತ್ರಕ್ಕೆ ಆಗಮಿಸಿ ಶಿಗ್ಗಾಂವ್ ಚಿತ್ರಣ ಹೇಗಿದೆ, ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಯಾವ ರೀತಿ ಬಲವನ್ನು ಹೊಂದಿದ್ದಾರೆ, ಪಕ್ಷ ಸಂಘಟನೆ ಹೇಗಿದೆ, ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ತಾರೆ. ಅದಕ್ಕಿಂತ ಮುಖ್ಯವಾಗಿ 25 ವರ್ಷದಿಂದ ಸೋಲುತ್ತಾ ಬಂದಿದ್ದ ಗೆಲ್ಲುವ ಶಕ್ತಿ ಇದ್ದರೂ ಅದ್ಯಾಕೆ ನಮಗೆ ಇಲ್ಲಿ ಗೆಲುವನ್ನು ಸಾಧಿಸೋಕೆ ಆಗ್ತಿಲ್ಲ ಅಂತ ಯೋಚನೆಯನ್ನು ಮಾಡ್ತಾರೆ. ಇಷ್ಟೆಲ್ಲ ಪ್ರಶ್ನೆಗಳು ಹೈಕಮಾಂಡ್ ಮತ್ತು ರಾಜ್ಯದ ಕೈ ನಾಯಕರ ತಲೆಯಲ್ಲಿ ಓಡುತ್ತಿದ್ದಾಗ ಅಲ್ಲಿ ನೆನಪಿಗೆ ಬಂದಿದ್ದ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಹೆಸರು. ಈ ಬಾರಿ ಶಿಗ್ಗಾಂವಿಯ ಸಂಪೂರ್ಣ ಜವಾಬ್ದಾರಿಯನ್ನು ಸಾಹುಕಾರ್ನ ಹೆಗಲ ಮೇಲೆ ಹೊರಿಸಿತ್ತು ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರ. ಅಷ್ಟು ವರ್ಷದ ಸೋಲಿನ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಪಡೆದ ಸಾಹುಕಾರ್ ದೃಢ ನಿರ್ಧಾರವನ್ನು ಕೈಗೊಂಡು ಈ ಬಾರಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸದೆ ನನ್ನ ಕ್ಷೇತ್ರಕ್ಕೆ ಮರಳುವುದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಶಪಥ ಮಾಡ್ತಾರೆ. ಅಲ್ಲಿಂದ ಶುರುವಾಯಿತು ನೋಡಿ ಜಾರಕಿಹೊಳಿ ಗೆಲುವಿನ ಬೇಟೆ. ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತಾರೋ ಇಳಿಸಲಿ, ಆದರೆ ಕಣಕ್ಕಿಳಿದ ಅಭ್ಯರ್ಥಿ ಕುಸ್ತಿ ಹೇಗೆ ಆಡಬೇಕು ಅನ್ನೋ ತಯಾರಿ ನಂದೇ ಆಗಿರುತ್ತೆ. ಆ ರೀತಿಯ ತಯಾರಿಯನ್ನು ಮಾಡಿ ಈ ಬಾರಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಯೇ ತೀರುತ್ತೇನೆ ಅಂತ ಅಖಾಡಕ್ಕಿಳಿದಿದ್ರು ಸತೀಶ್ ಜಾರಕಿಹೊಳಿ. ಶಿಗ್ಗಾಂವ್ನಲ್ಲಿ ಸಾಹುಕಾರ್ ಟೀಮ್ ವರ್ಕ್ ಹೇಗಿತ್ತು? ಅಭ್ಯರ್ಥಿ ಗೆಲ್ಲಿಸೋಕೆ ತಂದೆಗೆ ಸಾಥ್ ಕೊಟ್ಟ ಮರಿ ಸಾಹುಕಾರ್. ಶತಾಯಗತಾಯವಾಗಿ ಈ ಬಾರಿ ಶಿಗ್ಗಾಂವ್ನಲ್ಲೇ ಗೆಲುವನ್ನು ಸಾಧಿಸಲೇಬೇಕು ಅಂತ ಅಖಾಡಕ್ಕಿಳಿದಿದ್ದ ಜಾರಕಿಹೊಳಿ ಜಾಣತನವನ್ನು ನೀವು ಮೆಚ್ಚಲೇಬೇಕು. ಅದರಲ್ಲಿ ಮೊದಲು ಮಾಡಿದ್ದೆ ಟೀಮ್ ವರ್ಕ್. ಸರಿಸುಮಾರು 500ಕ್ಕೂ ಹೆಚ್ಚು ಜನರ ತಂಡವನ್ನು ಶಿಗ್ಗಾಂವ್ನಲ್ಲಿ ಇಳಿಸಿದ್ರು ಸಾಹುಕಾರ್. ಶಿಗ್ಗಾಂವ್ ಸವಣೂರಿನ ಪ್ರತಿ ಬೂತ್ನಲ್ಲೇ 4 ಜನರ ತಂಡ ಕೆಲಸ ಮಾಡ್ತಿತ್ತು. ಪ್ರತಿದಿನ ಸಂಜೆ ವೇಳೆಗೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ ಜಾರಕಿಹೊಳಿ ತಂಡ ಸಾಹುಕಾರ್ಗೆ ವರದಿಯನ್ನು ಒಪ್ಪಿಸ್ತಿತ್ತು. ಈ ವರದಿಯಲ್ಲಿ ಯಾವ ಬೂತ್ನಲ್ಲಿ ವೀಕ್ ಇದೆಯೋ ಅಲ್ಲಿ ಶಕ್ತಿ ತುಂಬೋ ತಂತ್ರಗಾರಿಕೆ ಹೇಳ್ತಾ ಇದ್ರು ಸಾಹುಕಾರ್. ಇದು ಒಂದು ಕಡೆ ಆದರೆ ಮರಿ ಸಾಹುಕಾರ್ ರಾಹುಲ್ ಜಾರಕಿಹೊಳಿ ಕೂಡ ತಂದೆಯ ಕೆಲಸಕ್ಕೆ ಸಾಥ್ ಕೊಟ್ಟು ಅಖಾಡದಲ್ಲಿದ್ದರು. 16 ದಿನಗಳು ಶಿಗ್ಗಾಂವ್ನಲ್ಲೇ ಪಠಾಣ್ ಪರ ಕೆಲಸ ಮಾಡಿದ ರಾಹುಲ್ ಜಾರಕಿಹೊಳಿ ತಂದೆಯ ಸೂಚನೆ ಮೇರೆಗೆ ಯಾವ ಕೆಲಸವನ್ನು ಯಾವ ರೀತಿ ನಿಭಾಯಿಸಬೇಕಿತ್ತೋ ಆ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಅಭ್ಯರ್ಥಿ ಪರ ಪ್ರಚಾರ ಅಂದರೆ ಬರೀ ವೇದಿಕೆ ಕಾರ್ಯಕ್ರಮ, ರೋಡ್ ಶೋ, ತೆರೆದ ವಾಹನದಲ್ಲಿ ಕೈ ಬೀಸುತ್ತಾ ಮತ ಕೇಳುವ ಕ್ಯಾಟಗರಿಗೆ ಸೇರಿದವರಾಗಿರಲಿಲ್ಲ ಸಾಹುಕಾರ್. ಸುಮಾರು 3 ತಿಂಗಳಿನಿಂದ ಶಿಗ್ಗಾಂವ್ನಲ್ಲೇ ಜಾಂಡ ಹೂಡಿದ್ರು. ಈ 3 ತಿಂಗಳಲ್ಲೇ ಪಠಾಣ್ ಗೆಲ್ಲಿಸೋಕೆ ಮಾಡಿದ ಕಸರತ್ತು ಅಷ್ಟಿಷ್ಟಲ್ಲ. 500 ಜನರ ತಂಡದ ಜೊತೆಗೆ ಬೂತ್ ಮಟ್ಟದಲ್ಲಿ ಕೆಲಸ, ಅದರ ಜೊತೆಗೆ ಸಣ್ಣ ಸಣ್ಣ ಸಮುದಾಯದ ಜನರನ್ನು ಟಚ್ ಮಾಡಿದ್ದು ಇದೇ ಸಾಹುಕಾರ್ ಸತೀಶ್ ಜಾರಕಿಹೊಳಿ. ಈ ವಿಚಾರದಲ್ಲೂ ಜಾಡು ಬಿಡದ ಜಾರಕಿಹೊಳಿ ವಿವಿಧ ಸಮುದಾಯದ ಜನರ ಮನ ಗೆದ್ರು.
ಹೀಗಾಗಿ ಪಠಾಣ್ ಪರ ಮತಗಳು ಹರಿದು ಬರುವ ಮೂಲಕ ಲಕ್ಷದ ಗಡಿಯನ್ನ ದಾಟಿದೆ. ಸಾಹುಕಾರ್ ಕಾಲಿಟ್ಟಲ್ಲಿ ಗೆಲುವಿನ ಬಾವುಟ ಫೇಕ್ಸ್. ಜವಾಬ್ದಾರಿ ನೀಡಿದ ಕ್ಷೇತ್ರದಲ್ಲೇ ಜಾರಕಿಹೊಳಿ ಸೋತ ಇತಿಹಾಸವೇ ಇಲ್ಲ. ಹೌದು, ಇದು ಅಕ್ಷರಶಃ ಸತ್ಯ ಕೂಡ. ಎಲ್ಲಿ ಸತೀಶ್ ಜಾರಕಿಹೊಳಿ ಕಾಲಿಡ್ತಾರೋ ಅಲ್ಲಿ ಯಾವುದೇ ಕಾರಣಕ್ಕೂ ಸೋಲನ್ನ ಹತ್ತಿರಕ್ಕೂ ಬಿಟ್ಟುಕೊಳ್ಳೋದಿಲ್ಲ ಸಾಹುಕಾರ್. ಹಾಗಾಗಿಯೇ ಅಲ್ವೇ ಈ ಬಾರಿ ಶಿಗ್ಗಾಂವ್ ಕ್ಷೇತ್ರಕ್ಕೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಸತೀಶ್ ಜಾರಕಿಹೊಳಿಗೆ ಜವಾಬ್ದಾರಿಯನ್ನ ನೀಡಿತ್ತು. ಗೆಲ್ಲಿಸುವ ತಾಕತ್ತು, ತಂತ್ರಗಾರಿಕೆ, ಸಂಘಟನೆ ಇದು ರಾಜಕೀಯ ಅಂದ ಮೇಲೆ ಸಾಮಾನ್ಯವಾಗಿಯೇ ಎಲ್ಲರಿಗೂ ಇರುತ್ತೆ ಬಿಡಿ. ಅದರಲ್ಲೇನು ಹೊಸದು ಅಂತ ಅಂದ್ಕೊಂಡ್ರೆ ಈ ರೀತಿಯ ತಾಕತ್ತು, ತಂತ್ರಗಾರಿಕೆ ಸಾಹುಕಾರ್ಗೆ ತುಸು ಹೆಚ್ಚಾಗಿಯೇ ಇದೆ ಅಂದ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ 25 ವರ್ಷದಿಂದ ಗೆಲುವು ಅನ್ನೋ ಪದವನ್ನೇ ಮರೆತಿದ್ದ ಶಿಗ್ಗಾವಿಯಲ್ಲೇ ಅವರಿಗೆ ಟಿಕೆಟ್ ಸಿಕ್ಕರೆ ಮಾತ್ರ ಗೆಲ್ಲಿಸ್ತೇನೆ, ಇವರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಗೆಲ್ಲಿಸೋದು ಅನ್ನೋ ಲೆಕ್ಕಾಚಾರ ಹಾಕದ ಜಾರಕಿಹೊಳಿ, ನೀವು ಯಾರಿಗೆ ಟಿಕೆಟ್ ಕೊಡ್ತಿರೋ ಕೊಡಿ, ಗೆಲ್ಲಿಸಿಕೊಂಡೇ ನನ್ನ ಕ್ಷೇತ್ರಕ್ಕೆ ಹಿಂದಿರುಗೋದು ಅನ್ನೋ ಹಠಕ್ಕೆ ಬಿದ್ದು ಸೋತ ಜಾಗದಲ್ಲಿ ಗೆಲುವನ್ನು ಹೇಗೆ ದಕ್ಕಿಸಿಕೊಳ್ಳಬೇಕು ಎಂಬ ತಂತ್ರಗಾರಿಕೆಯನ್ನು ಹೆಣೆದು ಎಲ್ಲೆಲ್ಲಿ ಯಾವ ರೀತಿ ಲೆಕ್ಕ ಚುಕ್ತಾ ಮಾಡಬೇಕಿತ್ತೋ ಮಾಡಿ ಯಾವ ಬ್ಯಾಲೆನ್ಸನ್ನು ಇಟ್ಕೊಳ್ಳದೆ ಗೆಲುವು ಅನ್ನೋ ಅಸಲು ಮಾತ್ರ ಇಡೀ ರಾಜ್ಯಕ್ಕೆ ಹಂಚಿದ್ರು ಸಾಹುಕಾರ್ ಪ್ರಚಾರ ಹಳ್ಳಿಗಳಲ್ಲಿ ಅಲ್ಲ, ಡೋರ್ ಟು ಡೋರ್ ಭೇಟಿ. ಹಾವೇರಿ ಜಿಲ್ಲೆಯ ಜಾರಕಿಹೊಳಿ ಅಭಿಮಾನಿಗಳ ತಂಡವು ಸಾಹುಕಾರನಿಗೆ ಸಾಥ್. ತಂತ್ರಗಾರಿಕೆ ಹೆಣೆದು ಅದನ್ನು ಬೇರೆಯವರ ಮೂಲಕ ರವಾನಿಸದೆ ತಾವು ಆರಾಮಾಗಿರಲಿಲ್ಲ ಜಾರಕಿಹೊಳಿ. ಬಂದಂಥ ಎಲ್ಲ ಶಾಸಕರು, ಸಚಿವರುಗಳು ಹಳ್ಳಿಗೆ ತೆರಳಿ ಪಠಾಣ್ ಪರ ಮತ ಹಾಕುವಂತೆ ಮತಯಾಚನೆ ಮಾಡಿದರು. ಆದರೆ ಸತೀಶ್ ಜಾರಕಿಹೊಳಿ ಪಠಾಣ್ರನ್ನ ಜೊತೆಗೆ ಕರೆದುಕೊಂಡು ಹಳ್ಳಿ ಅಲ್ಲ, ಪ್ರತಿ ಮನೆಗೆ ತೆರಳಿ ತಮ್ಮ ಅಭ್ಯರ್ಥಿ ಪರ ಮತ ಹಾಕುವಂತೆ ಪ್ರಚಾರ ಮಾಡಿದರು. ಮತದಾರರಲ್ಲೇ ಮನವಿ ಮಾಡಿದರು. ದಿನವೊಂದಕ್ಕೆ 4-6 ಹಳ್ಳಿಗಳನ್ನು ಸುತ್ತಾಡಿದ್ರು. ಇದು ಸಣ್ಣ ಸಮುದಾಯ ಅಂತ ಕೇರ್ಲೆಸ್ ಮಾಡದೆ ಪ್ರತಿ ಸಣ್ಣ ಸಮುದಾಯವನ್ನು ಗಣನೆಗೆ ತೆಗೆದುಕೊಂಡು ಅವರ ವಿಶ್ವಾಸವನ್ನು ಗಳಿಸಿದ್ರು. ಅಲ್ಲದೆ ಸಮುದಾಯದವರ ಜೊತೆಗೆ ಅವರ ಕಷ್ಟ ನಷ್ಟಗಳನ್ನು ಕೇಳುತ್ತಾ 10 ರಹಸ್ಯ ಸಭೆಗಳನ್ನು ಮಾಡಿದ್ರು. ಇದೆಲ್ಲವೂ ಟೀಮ್ ವರ್ಕ್ನಲ್ಲೇ ನಡೀತು. ಇದೇ ಕಾರಣಕ್ಕೆ ಏನೋ ಜಾರಕಿಹೊಳಿ ಅಂದರೆ ಅವರದ್ದೇ ಆದ ಫ್ಯಾನ್ ಫಾಲೋವಿಂಗ್ ಇದೆ. ಅಷ್ಟೇ ಯಾಕೆ, ಪಠಾಣ್ ಪರ ಜವಾಬ್ದಾರಿ ಹೊತ್ತು ಶಿಗ್ಗಾಂವಿಗೆ ಸಾಹುಕಾರ್ ಬಂದಿದ್ದಾರೆ ಎಂಬ ಸುದ್ದಿ ತಿಳಿದ ಹಾವೇರಿಯ ಸತೀಶ್ ಜಾರಕಿಹೊಳಿ ತಂಡ ತಿಂಗಳಾನುಗಟ್ಟಲೆ ಪ್ರಚಾರ ಕೆಲಸದಲ್ಲಿ ತೊಡಗೋ ಮೂಲಕ ಸಾಥ್ ನೀಡಿತ್ತು. ಇದೆಲ್ಲದರ ಫಲವಾಗಿ ಅಂದು ಪಠಾಣ್ ಗೆಲುವಿನ ದಿನಾಂಕ ನಿಗದಿಯಾಗಿತ್ತು. ಕೇಂದ್ರ ಮತ್ತು ರಾಜ್ಯ ನಾಯಕರು ಕೊಟ್ಟ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಸೋಲಿನ ಇತಿಹಾಸವನ್ನು ಅಳಿಸಿ ಶಿಗ್ಗಾವಿಯಲ್ಲಿ ಗೆಲುವಿನ ಚರಿತ್ರೆ ಬರೆದಿದ್ದು ಮಾತ್ರ ಒನ್ ಆ್ಯಂಡ್ ಓನ್ಲಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ.